ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಬಿಗ್ ಡೇ ಹೈಪರ್ ಮಾರ್ಕೆಟ್ ಬಗ್ಗೆ. ಬಿಗ್ ಡೇ ಹೈಪರ್ ಮಾರ್ಕೆಟ್ ನಮ್ಮ ಜಿಲ್ಲೆಯಲ್ಲಿ ರೀಸೆಂಟಾಗಿ ಫಸ್ಟ್ ಒಂದು ಚಿಕ್ಕದಾಗಿ ಓಪನ್ ಆಗಿತ್ತು ಎಮ್ ಜಿ ರೋಡಲ್ಲಿ. ಇದು ಬಿ ಬಿ ರೋಡಲ್ಲಿ ದೊಡ್ಡದಾಗಿ ಓಪನ್ ಆಗಿದೆ. ನಮಗೆ ಬೇಕಾಗಿರುವಂತಹ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸು ಇಲ್ಲಿ ಸಿಗುತ್ತೆ. ಸ್ಪೋರ್ಟ್ಸು ನಾನು ಒಂದೊಂದಾಗೆ ಏನೇನು ಸಿಗುತ್ತೆ ಅಂತ ಒಳಗಡೆ ಹೋಗ್ಬಿಟ್ಟು ತೋರಿಸ್ತಾ ಹೋಗ್ತೀನಿ. ನನ್ನ ಚಾನಲ್ಗೆ ಯಾರಾದರೂ ಈಗ ತಾನೇ ಬಂದಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಮೊದಲಿಗೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಥರ ಡ್ರೈ ಫ್ರೂಟ್ಸು ಇದೆ, ಎಲ್ಲ ವೆರೈಟಿ ಕೂಡ ಇದೆ. ಒಂದು ಡ್ರೈ ಫ್ರೂಟ್ಸಲ್ಲಿ ಏನೇನು ವೆರೈಟಿ ಇದೆಯೋ ಅದೆಲ್ಲ ವೆರೈಟಿ ಡ್ರೈ ಫ್ರೂಟ್ಸು ಇಲ್ಲಿ ಅವೈಲೇಬಲ್ ಇದೆ. ನೆಕ್ಸ್ಟ್ ಹಾಗೆ ಈ ಕಡೆ ಬಂದಾಗ ಮಕ್ಕಳಿಗೆ ಬೇಕಾಗಿರುವಂತಹ ಆ ಕಡೆ ಚಾಕ್ಲೇಟ್ಸ್ ಎಲ್ಲ ಇದೆ. ಈ ಕಡೆ ಲಂಚ್ ಬಾಕ್ಸಸ್ಸು ಇದು ಮೇಲೆ ಕೂಡ ಇದೆ, ಬಟ್ ಇಲ್ಲಿ ಕೂಡ ಸ್ವಲ್ಪ ಇಟ್ಟಿದ್ದಾರೆ. ರೀಸನಬಲ್ ರೇಟಲ್ಲಿ ಕೂಡ ಇದೆ. ಇದು ಒಂದೊಂದೇ ಲಂಚ್ ಬಾಕ್ಸ್ನ ನೋಡ್ತಾ ಹೋದ್. ನೆಕ್ಸ್ಟ್ ಕೂಡ ಹಾಗೆ ಈ ಕಡೆ ಬಂದರೆ ಬಿಸ್ಕೆಟ್ಸ್ ಇಟ್ಟಿದ್ದಾರೆ. ಈ ಕಡೆ ಡೈಲಿ ಯೂಸಾಗುವಂಥ ಐಟಮ್ಸ್ ಇಟ್ಟಿದ್ದಾರೆ. ಈ ಕಡೆ ನನ್ನ ಮಗಳು ಕೂಡ ಎಚ್ಚರಾಗಿ ಇದ್ಕೊಂಡು ನೋಡ್ತಾ ಇದ್ದಾಳೆ. ನಾನಿವಾಗ ಗ್ರೌಂಡ್ ಫ್ಲೋರಲ್ಲಿ ತೋರಿಸ್ತಾ ಇರೋದು. ಫಸ್ಟ್ ಫ್ಲೋರಲ್ಲಿ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗ್ತೀನಿ. ಈ ಕಡೆ ಪ್ಯಾಂಟ್ಸ್ ಎಲ್ಲ ಇತ್ತು. ಈ ಕಡೆ ಹೆಣ್ಮಕ್ಳಿಗೆ ಬೇಕಾಗಿರುವಂತಹ ಜ್ಯುವೆಲರಿ ಐಟಮ್ಸು, ರಿಬ್ಬನ್ಸು, ಕ್ಲಿಪ್ಸು, ಇಯರಿಂಗ್ಸು, ವಾಚಸ್ಸು, ಕ್ಲಚಸ್ಸು, ಏರ್ ಬ್ಯಾಂಡ್ಸು ಎಕ್ಸೆಟ್ರಾ ಎಲ್ಲ ಥರ ಐಟಮ್ಸು ಇಲ್ಲಿ ಅವೈಲಬಲ್ ಇದೆ. ನಮಗೆ ಒಂದು ಸಾರಿ ಹೋದರೆ ಎಲ್ಲದು ಇಲ್ಲೇ ಆ ಶಾಪಿಂಗ್ ಆಗೋಗ್ಬಿಡುತ್ತೆ. ಈ ಕಡೆ ಮಕ್ಕಳಿಗೆ ಬೇಕಾಗಿರುವಂತಹ ಸೆರ್ಲ್ಯಾಕು, ಎನ್ಶೂರು ಐಟಮ್ಸು ಎಲ್ಲ ಇದೆ. ಒಂದೊಂದೇ ನಿಮಗೇನು ಬೇಕೋ ಒಂದು ಕಡೆ ಹೋದರೆ ಎಲ್ಲ ಸಿಗುತ್ತೆ. ಸೆರ್ಲ್ಯಾಕ್ಸು, ಕೆಲಾಕ್ಸು, ಓಟ್ಸು, ಎನ್ಶೂಸ್ ಎಲ್ಲ ಇಲ್ಲೇ ಇದೆ. ಈ ಕಡೆ ಮ್ಯಾಗಿ,
ಹಾಗೆ ಈ ಕಡೆ ಬಂದರೆ ತುಂಬ ಚೆನ್ನಾಗಿರುವಂತಹ ಟ್ರಾಲಿ ಬ್ಯಾಗ್ಸ್ ಇದೆ, ಮಕ್ಕಳಿಗೆ ಇಷ್ಟ ಆಗೋಂಥ ಟ್ರಾಲಿ ಬ್ಯಾಗ್ಸು. ಈ ಕಡೆ ಮಕ್ಕಳಿಗೆ ಫೀಡ್ ಮಾಡಿಸೋವಂತಹ ಟೇಬಲ್ಸ್ ಇದೆ. ಮಕ್ಕಳು ಅವರಾಗೆ ಸ್ವಲ್ಪ ಕುತ್ಕೊಳ್ಳೋ ಸ್ಟಾರ್ಟ್ ಆದಾಗ ಕುತ್ಕೊಂಡು ತಿನ್ಸೋದು. ವೆರೈಟಿ ಸ್ಲಿಪ್ಪರ್ಸ್ ಇದೆ. ನನಗೆ ಈ ಟ್ರಾಲಿ ಬ್ಯಾಗ್ ಅಂತೂ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಆಗಿದೆ ನೋಡಿ ಟ್ರಾಲಿ ಬ್ಯಾಗ್ಸು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆ ಟ್ರಾಲಿ ಬ್ಯಾಗ್ಸು. ಹಾಗೆ ಈ ಕಡೆ ಬಂದರೆ ಟೀ ಶರ್ಟ್ಸ್ ಇದೆ. ಟೀ ಶರ್ಟ್ಸ್ ಕೂಡ ರೀಸನಬಲ್ ರೇಟಲ್ಲಿತ್ತು. ಮಕ್ಕಳಿಗೆ ಶೂಸ್ ಇದೆ, ತುಂಬ ವೆರೈಟಿ ಶೂಸು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಹಾಗೆ ಈ ಕಡೆ ಸ್ವಲ್ಪ ಮುಂದೆ ಬರ್ತಾ ಹೋದರೆ ಅಲ್ಲೂ ಕೂಡ ಟೀ ಶರ್ಟ್ಸ್ ಇದೆ, ಇನ್ನರ್ ವೇರ್ಸು, ಟೀ ಶರ್ಟ್ಸು. ಈ ಕಡೆ ಮಕ್ಕಳ ಆಟಿಕೆ ಐಟಮ್ಸ್ಗಳಿದೆ. ಈ ಕಡೆ ಸ್ಪೋರ್ಟ್ಸ್ ಐಟಮ್ಸ್ ಇದೆ, ಎಲ್ಲ ಥರ ಸ್ಪೋರ್ಟ್ಸ್ ಐಟಮ್ಸ್ ಇತ್ತು. ಈ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲಾದರೂ ಒಂದು ಏನಾದರೂ ತರಬೇಕು ಅಂತಿದ್ರೆ ನಮಗೆ ಶಾಪಿಂಗ್ ಕೂಡ ಆಗುತ್ತೆ. ಈ ಕಡೆ ಮಕ್ಕಳ ಆಟಿಕೆ ಐಟಮ್ಸ್ ಕೂಡ ಪರ್ಚೇಸ್ ಮಾಡ್ಬೋದು. ಇದಂತೂ ತುಂಬ ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇದ್ರು. ಈ ಕಡೆ ಡಂಬಲ್ಸ್ ಇತ್ತು. ನಾನು ಡಂಬಲ್ಸ್ನ ಲಿಫ್ಟ್ ಮಾಡಿ ನೋಡೋಣ ಅಂತ ನೋಡಿದೆ, ಚೆನ್ನಾಗಿದೆ. ಹ್ಯಾಂಡಿಯಾಗಿ ಕೂಡ ಇತ್ತು. ನಮ್ಮ ಸನ ಕೂಡ ನೋಡಿ ಎಷ್ಟು ಚೆನ್ನಾಗಿ ಎತ್ತುತ್ತಾ ಇದ್ದಾಳೆ ಡಂಬಲ್ಸ್. ಈ ಕಡೆ ಬಾಲ್ಸು, ಈ ಮಕ್ಕಳು ಚಿಕ್ಕ ಮಕ್ಕಳು ಆಟಾಡೋವಂಥ ಆಟ ಸಾಮಾನು, ಸ್ಕೇಟಿಂಗ್ಸು, ಬ್ಯಾಟ್ಸ್. ಹಾಗೆ ಈ ಕಡೆ ಇನ್ನೊಂದು ಡಿಫ್ರೆಂಟ್ ಆಗಿರೋದು ನಮಗೆ ಕಾಣಿಸ್ತು. ಈ ವಯಸ್ಸಾದಾಗ ಇಟ್ಕೊಂಡು ಓಡಾಡ್ತಾರಲ್ಲ ಸ್ಟಿಕ್ಸು. ನನಗೆ ಈ ಯಾವ ಫಿಲಮ್ ಅದು, ವಿಷ್ಣುವರ್ಧನ್ ಒಂದು ಮೂವಿನಲ್ಲಿ ಆಪ್ತ ಮಿತ್ರನ, ಆ ಮೂವಿನಲ್ಲಿ ನಾನು ಇಟ್ಕೊಂಡು ಬರ್ತಾನಲ್ಲ, ಅದು ನೆನಪಾಯಿತು ಅಲ್ಲಿ ನೋಡಿದ ತಕ್ಷಣ. ಈ ಕಡೆ ಸ್ಕಿಪ್ಪಿಂಗ್ ಇದೆ, ಬಾಲ್ ಇದೆ, ವೆರೈಟಿ ಅದರಲ್ಲಿ ಸಣ್ಣ ಬೇರೆ ಅದು ಬೇಕು ಇದು ಬೇಕು ಅಂತ ಎತ್ಕೊತಾ ಇದ್ಲು. ನಮ್ಮ ಮನೇಲೆ ತುಂಬ ಇಟ್ಕೊಂಡಿದ್ದೀನಿ, ಬೇಡ ಬಾಮ್ಮ ಈಗ ಸದ್ಯಕ್ಕೆ, ಅವಳಿಗೆ ಏನು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ವಿ. ಈ ಕಡೆ ಸೊಂಟಕ್ಕೆ ಹಾಕ್ಕೊಂಡು ತಿರುಗಿಸ್ತೀವಲ್ಲ ಬೆಲ್ಟ್, ರಿಂಗು, ಅದು ಇದೆ. ಅನಿಮಲ್ಸ್ ನೋಡಿ, ಡಿಫ್ರೆಂಟ್ ಆಗಿರೋ ಅನಿಮಲ್ಸ್ ಇತ್ತು. ಇದು ಮಗುದು ವಾಕರ್ ಟೈಪು, ಅಂದರೆ ಅದು ಆಟೋಮೆಟಿಕ್ಕು, ಬಟನ್ ಪ್ರೆಸ್ ಮಾಡಿದರೆ ಮಗುನ ಹಾಕಿದರೆ ಅದೇ ಉಯ್ಯಾಲೆ ಆಡ್ತಾ ಇರುತ್ತೆ. ವಾಕರ್ಸ್ ಇತ್ತು, ಒಂದೇ ಥರ ವಾಕರ್ಸ್ ಇಲ್ಲ, ಡಿಫ್ರೆಂಟ್ ಆಗಿರೋಂತಹ ವಾಕರ್ಸ್ಗಳಿದ್ವು. ನಾನು ಒಂದು ನೆಕ್ಸ್ಟ್ ಪಾಪುಗೆ ಸ್ವಲ್ಪ ವಾಕರ್ ತೊಗೋಬೇಕಲ್ವ, ಅದಕ್ಕೆ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದೆ ಯಾವ್ದು ತೊಗೊಳ್ಬೋದು, ಮಗುಗೆ ಯಾವ್ದು ಯೂಸ್ ಆಗುತ್ತೆ. ಈ ಕಡೆ ಇದು 360 ಆ್ಯಂಗಲ್ಸ್ ಬೈಕ್ಸ್ ಇತ್ತು. ಇನ್ನು ಸ್ವಲ್ಪ ಮುಂದೆ ಬಂದರೆ ಇದು ಸೈಕಲ್ಸ್ ಎಲ್ಲ, ದೊಡ್ಡ ಮಕ್ಕಳಿಗೆಲ್ಲ ಸೈಕಲ್ಸು ಇತ್ತು, ತುಂಬ ಕ್ವಾಲಿಟಿಯಾಗಿರೋ ಸೈಕಲ್ಸ್ ಇತ್ತು. ಈ ಕಡೆ ಮಕ್ಕಳ ಆಟಿಕೆ ಸಾಮಾನುಗಳೇ, ಸಾಫ್ಟ್ ಟಾಯ್ಸು. ಈ ಕಡೆ ಜೆಲ್ಲೀಸ್ ಇತ್ತು. ಇನ್ನು ಮುಂದೆ ಹೀಗೆ ಬರ್ತಾ ಹೋದರೆ ಈ ಕಿಚನಿಗೆ ಸಂಬಂಧಪಟ್ಟ ಬ್ಯಾಸ್ಕೆಟ್ಸು, ಡಸ್ಟ್ಬಿನ್ಸು, ಬಾತ್ರೂಮಿಗೆ ಸಂಬಂಧಪಟ್ಟಿದ್ದಂತಹ ಬ್ಯಾಸ್ಕೆಟ್ಸು, ಬಕೆಟ್ಸು, ಸ್ಟ್ಯಾಂಡ್ಸು. ಈ ಕಡೆ ಬರ್ತಾ ಹೋದರೆ ಬ್ಯಾಗ್ಸು, ಸಾಫ್ಟ್ ಟಾಯ್ಸ್, ಹ್ಯಾಂಗಿಂಗ್ ಸಾಫ್ಟ್ ಟಾಯ್ಸು, ಕ್ವಾಲಿಟಿ ಹ್ಯಾಂಡ್ ಬ್ಯಾಗ್ಸು, ಕ್ಲಚಸ್ಸು, ಪೌಚಸ್ಸು. ಹಾಗೆ ಮುಂದೆ ಬೆಲ್ಟ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಲ್ಟ್ಸ್ ಇತ್ತು. ಹಾಗೆ ಯಾರಾದರೂ ಗಿಫ್ಟ್ ಐಟಮ್ಸ್ ಮಾಡಬೇಕು ಅಂತಂದರೆ ಕ್ಲಾಕ್ಸ್ ಇತ್ತು, ವಾಲ್ ಕ್ಲಾಕ್ಸ್ ಇತ್ತು. ಡಿಫ್ರೆಂಟ್ ಆಗಿತ್ತು ನೋಡಿ ವಾಲ್ ಕ್ಲಾಕ್ಸು. ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತಂದಾಗ ಇಲ್ಲಿಗೆ ಬಂದರೆ ಏನಾದರೂ ಒಂದು ಐಡಿಯಾ ಸಿಗುತ್ತೆ. ಹಾಗೆ ಈ ಕಡೆ ವಾಲ್ ಹ್ಯಾಂಗಿಂಗ್ಸು ಫ್ರೇಮ್ಸ್ ಕೂಡ ಇತ್ತು, ತುಂಬ ಚೆನ್ನಾಗಿದ್ದು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಈ ಸ್ವಂತ ಮನೆ ಮಾಡಿಕೊಂಡಾಗ ತುಂಬ ಏನೇನೋ ಹಾಕಬೇಕು ಅಂತ ಇರುತ್ತಲ್ವ. ಫಸ್ಟು ಒಂದು ಲೀಸ್ಟ್ ಇಟ್ಕೊಂಡು ಒಂದು ಕಡೆ ಹೋಗ್ಬಿಟ್ಟು ಒಂದು ಮನೆಗೆ ಬೇಕಾಗಿರೋದು ಎಲ್ಲ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮನೆ ಕೂಡ ಲುಕ್ ಬರುತ್ತೆ. ಈ ಕಡೆ ನನಗೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನಂದರೆ ಈ ಗಿಫ್ಟು ಕವರು ನಂಗೆ ತುಂಬ ಇಷ್ಟ ಆಯಿತು. ತುಂಬ ದಿನಗಳಾಯ್ತು ಇಲ್ಲೂ ನೋಡಿರಲಿಲ್ಲ ಆ ಥರದ್ದು. ಇದು ತುಂಬ ಚೆನ್ನಾಗಿದೆ ಗ್ರಾಸು. ಇದು ಕಟಿಂಗ್ ಮಾಡಿ ಇಟ್ಟಿದ್ರು, ಎಷ್ಟು ಬೇಕೋ ಅಷ್ಟು. ಈ ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡೋಕ್ಕೆ, ಮಕ್ಕಳು ಪ್ರಾಜೆಕ್ಟ್ ಮಾಡೋಂತಹ ಎಲ್ಲ ಐಟಮ್ಸು ಇಲ್ಲಿ ಸಿಗ್ತಾಯಿದೆ. ಸ್ಕೂಲ್ ಸ್ಟಾರ್ಟ್ ಆದಾಗ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಬುಕ್ಸ್ ಮೆಟೀರಿಯಲ್ಸು ಇಲ್ಲೇ ಒಂದು ಕಡೆ ಎಲ್ಲ ಸಿಗುತ್ತೆ.
ಈ ಕ್ರಷ್ ಶೀಟ್ಸ್ ಕೂಡ ನಾನು ಒಂದು ಸರಿ ಹುಡುಕ್ತಾ ಇದ್ದದ್ದು ಎಲ್ಲೂ ಸಿಕ್ಕಿರಲಿಲ್ಲ. ಈ ಕ್ರಷ್ ಶೀಟ್ಸ್ ಕೂಡ ಇಲ್ಲೇ ಸಿಗ್ತಾ ಇದೆ. ಇಲ್ಲಿ ನೋಡಿ ಒಂಥರ ಎಗ್ ಟೈಪಲ್ಲಿ, ಸ್ಟಾರ್ ಟೈಪಲ್ಲಿ, ಥರ್ಮೋಕೋಲ್ಸ್ದು ಅದು ಚೆನ್ನಾಗಿದೆ. ಪ್ರಾಜೆಕ್ಟ್ ಮಾಡೋದಕ್ಕೆ ಏನು ಬೇಕೋ ಅದೆಲ್ಲನೂ ಇಲ್ಲೇ ಸಿಗ್ತಾ ಇದೆ. ಈ ಕಡೆ ನೇಲ್ಸ್ ಹಾಟ್ ಅಂತೆ. ನನ್ನ ಮಗಳಿಗೆ ನೇಲ್ ಹಾರ್ಟು ಈ ಥರದ್ದೆಲ್ಲ ಸಿಕ್ಬಿಟ್ರೆ ಬೇಕು ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಈ ಬರ್ತ್ಡೇ ರಿಟರ್ನ್ ಗಿಫ್ಟ್ ಹಾಕ್ಕೊಡೋದಕ್ಕೆ, ಬರ್ತ್ಡೇಗೆ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದರೆ ಸುಮ್ಮನೆ ಯೂಸ್ಲೆಸ್ ಅದು ಇದು ಕೊಡೋದಕ್ಕಿಂತ ಏನಾದರೂ ಮಕ್ಳಿಗೆ ಯೂಸ್ ಆಗೋವಂಥದ್ದನ್ನು ಕೊಡ್ಬೋದಲ್ವ. ಈ ಕಡೆ ಇವಳೊಂದು ಬುಕ್ಸ್ ಹುಡುಕ್ತಾ ಇದ್ಲು, ಕಲರಿಂಗ್ ಬುಕ್ಸು, ಅದು ಸಿಗ್ತಾ ಇರಲಿಲ್ಲ. ಅದೇ ಬೇಕು ಅಂತ ಕೇಳಿ ಹುಡುಕೊಳ್ತಾ ಇದ್ಲು. ಹಾಗೆ ನಾನು ಈ ಕಡೆ ವಿಡಿಯೋನ ಮತ್ತೆ ರಿಪೀಟ್ ಮಾಡ್ತಾಯಿದ್ದೆ, ಎಷ್ಟು ಚೆನ್ನಾಗಿದೆಯಲ್ಲ ನೋಡೋಕ್ಕೆ ಅಂತೇಳಿ. ಬೇಗ ಯಾರು ತೊಗೊಳಲ್ವೇನೋ, ಅದಕ್ಕೆ ನಾನು ಒಂದೆರಡು ಹುಡುಕು ಬುಕ್ಸ್ ತೊಗೊಂಡೆ. ಮೊಬೈಲು ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಬುಕ್ಸಲ್ಲಿ ಏನಾದರೂ ರೀಡಿಂಗ್ ಮಾಡೋದಕ್ಕೆ ಬುಕ್ಸ್ ತೊಗೋಬೇಕು ಅಂತ ಇದ್ದೀನಿ. ಯಾವುದಾದ್ರೂ ಚೆನ್ನಾಗಿರೋ ನಾವೆಲ್ಸ್ನ ತೊಗೋಬೇಕು. ಈ ಕಡೆ ಗಿಫ್ಟ್ ಬ್ಯಾಗ್ ಕೂಡ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಆ ಕಡೆ ಅಲ್ಲಿ ಫೈಲ್ಸ್ ಚೆನ್ನಾಗಿತ್ತು. ಈ ಕಡೆ ಕಿಚನ್ಗೆ ಸಂಬಂಧಪಟ್ಟಿರೋಂತಹ ಐಟಮ್ಸ್ ಎಲ್ಲ ಇತ್ತು. ಸ್ಟವ್, ಕುಕ್ಕರ್, ರೈಸ್ ಕುಕ್ಕರ್, ಲಂಚ್ ಬಾಕ್ಸಸ್, ಡಿನ್ನರ್ ಸೆಟ್ಸ್, ಮಿಕ್ಸರ್, ಗ್ರೈಂಡರ್, ಜ್ಯೂಸರ್. ಯಾರಾದರೂ ಹೊಸ್ದಾಗಿ ಫ್ಯಾಮಿಲಿ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರುಗಳಿಗೆ ಒಂದೇ ಕಡೆ ಎಲ್ಲನೂ ಅವ್ರಿಗೆ ಬೇಕಾಗಿರೋ ಥರದ್ದು ತಗೊಂಡು ಅರೇಂಜ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಬಂದಾಗ ಗಿಫ್ಟ್ ಐಟಮ್ಸು, ಗ್ಲಾಸ್ ಐಟಮ್ಸು. ನನಗಂತೂ ಗ್ಲಾಸ್ ಐಟಮ್ಸ್ ಸಿಕ್ಕಾಪಟ್ಟೆ ಇಷ್ಟ ಆದವು. ಬಟ್ ಇನ್ನು ನಮ್ಮ ಚಿಕ್ಕ ಮಕ್ಕಳು ಇರೋದ್ರಿಂದ ತುಂಬ ಗ್ಲಾಸ್ ಐಟಮ್ಸ್ನ ನಾನು ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಅಂಥೇಳಿ ಆ ಕಡೆ ಸುಮ್ಮನೆ ನೋಡ್ಕೊಂಡು ಬಂದೆ. ಐರನ್ ಬಾಕ್ಸ್, ನನಗೆ ಈ ಫ್ಲವರ್ ಬೊಕ್ಕೆ ಅಂತೂ ತುಂಬ ಇಷ್ಟ ಆಯಿತು. ಫ್ಲವರ್ ಪಾಟು ಎಷ್ಟು ಚೆನ್ನಾಗಿದೆ ಅಲ್ವಾ. ಅದನ್ನು ಒಂದು ವಾಲ್ಗೆ ಸಿಂಗಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಎಲ್ಲನೂ ಕಿಚನ್ ಸಂಬಂಧಪಟ್ಟ ಐಟಮ್ಸ್ಗಳು, ಪ್ಯಾನ್ಸ್, ಕರ್ಟನ್ಸ್, ಟೇಬಲ್ ಮ್ಯಾಟ್ಸ್, ಡಿಫ್ರೆಂಟ್ ಟೈಪ್ಸ್ ಮ್ಯಾಟ್ಸ್, ಕರ್ಟನ್ಸ್ ಎಲ್ಲ ಚೆನ್ನಾಗಿತ್ತು. ಕರ್ಟನ್ಸ್ ಅಂತೂ ವೆರೈಟಿ ಆಗಿತ್ತು. ಇದು ಟೇಬಲ್ ಮ್ಯಾಟ್ಸ್, ಡೈನಿಂಗ್ ಟೇಬಲ್ ಮ್ಯಾಟ್ಸ್, ಟೀಪಾಯ್ ಮ್ಯಾಟ್ಸ್. ಈ ಕಡೆ ಕರ್ಟನ್ಸು, ಸ್ಟೋನ್ಸು, ಬೀಡ್ಸ್ ಕೂಡ ಇತ್ತು. ಇನ್ನು ಈ ಕಡೆ ಬಂದರೆ ಮತ್ತೆ ಕಿಚನ್ ಐಟಮ್ಸೇ, ಪ್ಯಾನ್ಸ್, ಕುಕ್ಕರ್, ಸ್ಟೇನ್ಲೆಸ್ ಸ್ಟೀಲು ಜಾಸ್ತಿ ಇತ್ತು. ಅದು ಈ ನಡುವೆ ಎಲ್ಲರೂ ಸಿಲ್ವರ್ನ ಬಿಟ್ಬಿಟ್ಟು ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡೋದ್ರಿಂದ ಸ್ಟೀಲ್ಸೇ ಜಾಸ್ತಿ ಇತ್ತು. ಈ ಕಡೆ ಕುಟಾಣಿಗಳೆಲ್ಲ ಇದ್ವು, ಡಿಫ್ರೆಂಟ್ ಟೈಪ್ಸ್, ಕಲ್ಲಿಂದಿತ್ತು, ಸ್ಟೀಲ್ದಿತ್ತು, ಸಿಲ್ವರ್ದಿತ್ತು. ನನ್ನ ಹತ್ರನೂ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಎಲ್ಲ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಈ ಕಡೆ ಇದು ಚಕ್ಲಿ ಮಾಡೋ ಒಳ್ಳು, ಬ್ರಾಸಲ್ ಕೂಡ ಇತ್ತು ಪುಟಾಣಿ. ಈ ಕಡೆ ಡಿನ್ನರ್ ಸೆಟ್ಸ್, ಡಿಫ್ರೆಂಟ್ ಕಲರ್ಸ್ ಡಿನ್ನರ್ ಸೆಟ್ಸ್ ಇತ್ತು. ಬ್ರಾಸ್ ಐಟಮ್ಸ್ ಒಂದು ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಯಾರಾದರೂ ಬ್ರಾಸ್ ಐಟಮ್ಸ್ ಬೇಕು ಅಂತ ಹುಡುಕ್ತಾ ಇರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿರೋ ಜಾಗ. ಈ ಕೆಳಗಡೆ ಇದು ದೇವ್ರ ಮನೆಯಲ್ಲಿ ಇರ್ತೀವಲ್ಲ ಟೇಬಲ್ಲು, ಅದು ಕೂಡ ಇತ್ತು ಸ್ಟ್ಯಾಂಡು. ನಂಗೆ ಜಾರ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಒಂದೆರಡು ಜಾರ್ಸ್ ತಗೊಂಡೆ. ಇಲ್ಲಿ ಇವಾಗ ತೊಗೊಂಡಿಲ್ಲ, ಮೊದಲು ಬಿಗ್ಗೆನೂ ತೊಗೊಂಡಿದ್ದೆ. ಕಿಚನ್ ಡಿನ್ನರ್ ಸೆಟ್ಸ್, ಬೌಲ್ಸ್, ಗ್ಲಾಸ್ ಬೌಲ್ಸ್, ಗ್ಲಾಸ್ ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಾಗಿ, ಸ್ಟೀಲ್ ಐಟಮ್ಸ್, ಕೆಳಗಡೆ ಕಾಪರ್ ಇರುವಂತಹ ಸ್ಟೀಲ್ ಐಟಮ್ಸ್. ಈ ಕಡೆ ಎಲ್ಲನೂ
ಕಿಚನ್ಗೆ ಸಂಬಂಧಪಟ್ಟಿರೋ ಐಟಮ್ಸ್ಗಳೇ. ಫಸ್ಟ್ ಫ್ಲೋರ್ಗೆ ಹೋದರೆ ಕಿಚನ್ ಸಂಬಂಧಪಟ್ಟ ಐಟಮ್ಸು, ಗಿಫ್ಟ್ ಐಟಮ್ಸಲ್ಲಿ ಎಷ್ಟು ವೆರೈಟಿ ಗಿಫ್ಟ್ ಐಟಮ್ಸ್ ಇತ್ತು. ಇದೆಲ್ಲ ಈ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್, ಕಪ್ಸ್, ಜಗ್, ಅದೆಲ್ಲ ವೆರೈಟಿ. ಇದೆಲ್ಲ ಜರಡಿಗಳು, ಈ ಫ್ರಿಜ್ಜು, ಮೋಲ್ಡ್ಸು, ಕಪ್ ಕೇಕ್, ಐಸ್ ಕ್ರೀಮ್ ಮೋಲ್ಡ್ಸು, ಕೇಕ್ಸ್ ಮೋಲ್ಡ್ಸು, ಬೇಕಿಂಗ್ ಐಟಮ್ಸ್ ಆ ಕಡೆ ಎಲ್ಲ ಸಿಗ್ತಾಯಿತ್ತು. ಇದು ಬೆಡ್ಡು, ನಮ್ಮ ಮನೇಲೂ ಕೂಡ ಇದೆ. ಇದು ಫೋಲ್ಡಿಂಗ್ ಟೇಬಲ್ಸ್ ಕೂಡ ತುಂಬ ವೆರೈಟಿ. ಇದು ಫೋಲ್ಡಿಂಗ್ ಬೆಡ್ ಇದು. ಹಾಗೆ ಬಕೆಟ್ಸ್. ಈ ಕಡೆ ಬಂದಾಗ ಗಿಫ್ಟ್ ಐಟಮ್ಸು, ಎಷ್ಟು ವೆರೈಟಿ ಗಿಫ್ಟ್ ಐಟಮ್ಸ್ ಇತ್ತು. ನೋಡೋದಕ್ಕೆ ಕಣ್ಣು ಸಾಲ್ತು ಅಂತಲ್ಲ, ಅಷ್ಟು ವೆರೈಟಿ ಗಿಫ್ಟ್ ಐಟಮ್ಸ್ ಕಾಣಿಸ್ತಾ ಇತ್ತು. ಫ್ರೇಮ್ಸ್ ಕೂಡ ಇತ್ತು ಗಿಫ್ಟಲ್ಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಬೊಕ್ಕೆಗಳು ಕೂಡ ತುಂಬ ಚೆನ್ನಾಗಿದೆ. ಪಾಟ್ಸ್, ಚೇರ್ಸ್. ನನಗೆ ಇಲ್ಲೊಂದು ತುಂಬ ಇಷ್ಟ ಆಯಿತು, ಅದನ್ನು ತೋರಿಸ್ತೀನಿ ನಿಮಗೆ. ನನಗೆ ನೆಕ್ಸ್ಟ್ ಟೈಮ್ ಅದು ತೊಗೊಳ್ಳೋಣ ಅಂತ ಬಂದೆ. ಆ ಥರ ಡಿಫ್ರೆಂಟಾಗಿ ಇಷ್ಟ ಆಯಿತು ನಂಗೆ, ಡಿಫ್ರೆಂಟಾಗಿದೆ ಅಂತ. ನಾನು ಇಷ್ಟು ದಿನ ಆ ಥರ ಸ್ಟ್ಯಾಂಡ್ ನೋಡಿರಲಿಲ್ಲ. ನನ್ನ ಹತ್ರನೂ ತುಂಬ ಇದೆ, ಬಟ್ ಆ ಥರದ್ದು ತುಂಬ ಚೆನ್ನಾಗಿದೆ. ಈ ಕಡೆ ಬಂದರೆ ಫ್ರಿಜ್ ಸ್ಟೋರೇಜು, ಡ್ರೆಸ್ಸಿಂಗ್ ಟೇಬಲ್ ಸ್ಟೋರೇಜು, ಆಮೇಲೆ ಎಕ್ಸ್ಟ್ರಾ ನಾವು ಏನು ಬೇಕಾದರೆ ಅದನ್ನು ಸ್ಟೋರೇಜ್ ನಾವು ಯಾವ ಥರ ಬೇಕಾದ್ರೆ ಸ್ಟೋರೇಜ್ ಮಾಡ್ಕೋಬೋದು, ಅದೆಲ್ಲ ಇತ್ತು ಐಟಮ್ಸು. ಇಯರಿಂಗ್ಸು, ಸ್ಟೋರೇಜ್ ಬಾಕ್ಸಸ್ ಇತ್ತು, ಡ್ರಾಯರ್ ಬಾಕ್ಸಸ್ಸು. ಇಲ್ಲೇನೋ ನಮ್ಮ ಸನ ಬಂದಿರುತ್ತೆ. ಇದು ಈ ವೆಸಲ್ಸ್ ಎಲ್ಲ ವಾಶ್ ಮಾಡಿದ್ಮೇಲೆ ಇಟ್ಕೊಳ್ಳೋಕ್ಕೆ ವೆಸಲ್ಸ್ ಸ್ಟೋರೇಜು, ಸಿಲಿಂಡರ್ ಕೆಳಗಡೆ ಇರೋ ಸ್ಟೋರೇಜು. ಇದೆಲ್ಲ ಫೋಲ್ಡಿಂಗ್ ಟೇಬಲ್ಸು. ಈ ಬಾಡಿಗೆ ಮನೇಲಿ ಇರ್ತೀವಿ, ರೆಂಟೆಡ್ ಹೌಸಲ್ಲಿ ಎಲ್ಲನೂ ನಾವು ತೊಗೊಂಡು ಇಟ್ಕೊಳ್ಳೋದಕ್ಕಾಗಲ್ಲ. ಹಾಗಾಗ ನಾವು ಮನೆ ಶಿಫ್ಟ್ ಮಾಡುವಾಗ ಬೆಸ್ಟ್ ಅದು. ಇದು ನಾನು ಇಲ್ಲಿದ್ನಲ್ಲ, ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆ ಅದನ್ನು ಇನ್ನೊಂದ್ಸರಿ ಸಪ್ರೇಟ್ ತೆಗೆದು ಕೂಡ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಆ ಥರ ಟೇಬಲ್ನ ನೋಡಬೇಕು ಅಂತಿದ್ರೆ ಆ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ಯಾಕಂದರೆ ಸ್ಪೇಸ್ ಕೂಡ ಕಡಿಮೆ ಇಳಿಯುತ್ತೆ. ಹಾಗೆ ನಾವು ಎಷ್ಟು ಐಟಮ್ಸ್ ಬೇಕಾದ್ರೆ ನೀಟಾಗಿ ಸ್ಟೋರ್ ಮಾಡ್ಬೋದು. ಈ ಕಡೆ ಸ್ಲಿಪ್ಪರ್ಸ್, ನನ್ನ ಮಗಳು ಮಲ್ಕೊಂಡಿತ್ತು ಪಾಪ. ಇದೆಲ್ಲ ಈ ಬಾತ್ರೂಮ್ದು ಕ್ಲೀನಿಂಗ್ದು, ಮತ್ತು ವಾಷಿಂಗ್ ಮಿಷಿನ್ದು ಪೈಪ್ಸು, ಮತ್ತು ಹೀಟು. ಇದು ಬಂದು ಮಿರರು. ಮನೆಯಲ್ಲಿ ರಿಫ್ಲೆಕ್ಷನ್ ಆಗಬೇಕು ಅಂತಿದ್ರೆ ಮಿರರು, ಚಿಕ್ಕದು ದೊಡ್ಡದು ಎಲ್ಲ ಟೈಪ್ಸು ಮಿರರ್ ಇತ್ತು. ಮಿರರ್ ಸ್ಟಿಕ್ಕರ್ಸು. ಈ ಕಡೆ ದೊಡ್ಡದೆಲ್ಲ ಇದೆ ಅಂತೇಳಿ ತೋರಿಸ್ತಾರೆ. ಇದೆಲ್ಲ ಹಾಟ್ ಬ್ಯಾಗ್ಸು, ಈ ಗಿಡಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋಂತಹ ಮೆಟೀರಿಯಲ್ಸು, ಬ್ಯಾಸ್ಕೆಟ್ಸು. ದೊಡ್ಡ ಬಿಗ್ ಬ್ಯಾಸ್ಕೆಟ್ಸು, ಸ್ಲಿಪ್ಪರ್ ಸ್ಟೋರೇಜ್. ನಾವು ಯಾವ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಲ್ಯಾಂಡ್ರಿ ಬ್ಯಾಸ್ಕೆಟ್ಸು, ಬಿಗ್ ಬ್ಯಾಸ್ಕೆಟ್ಸ್ಗಳು, ಮಕ್ಕಳು ಸಿಟ್ಟಿಂಗ್ ಚೇರ್ಸು. ಈ ಕಡೆ ಗಿಫ್ಟ್ ಐಟಮ್ಸು. ನನಗೆ ಗಣೇಶ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆಯಲ್ಲ. ಹಾಗೆ ನನಗೆ ಇಲ್ಲೊಂದು ಐಟಮ್ಸ್ ಇಷ್ಟ ಆಯಿತು, ಅದನ್ನು ಕೂಡ ನಾನು ನಿಮಗೆ ಝೂಮ್ ಹಾಕಿ ತೋರಿಸ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೃಷ್ಣ, ಗಣೇಶ. ಇದನ್ನು ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಿಂಗಲ್ಲಾಗಿ ಕೃಷ್ಣ.
ಇನ್ನು ಈ ಕಡೆ ಬಂದರೆ ಮತ್ತು ಸ್ವಲ್ಪ ಕಿಚನ್ನಿಗೆ ಬೇಕಾಗಿರೋಂಥ ಐಟಮ್ಸು, ಹಾಗೆ ಒಂದ್ಸರಿ ಒಂದು ಲುಕ್ಕನ್ನು ತೋರಿಸ್ತಾ ಇದ್ದೀನಿ. ಇದು ಓವರಾಲ್ ಲುಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಎಲ್ಲ ನೋಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಕೊಡು ಸಣ್ಣ ಅಂದರೆ ಕೊಡಲಿಲ್ಲ, ಅವಳೇ ಇಟ್ಕೊಂಡು ಬರ್ತೀನಿ ಅಂತ, ಅವಳದೇ ಬುಕ್ಸ್ ಅಲ್ವಾ, ಹಾಗಾಗಿ ಅವಳೇ ಇಟ್ಕೊಂಡು ಬಂದು ಕೆಳಗಡೆಯಿಂದ ಹೇಗೆ ಕಾಣಿಸ್ತಿದೆ, ಮೇಲ್ಗಡೆಯಿಂದ ಕೆಳಗಡೆ ಹೇಗೆ ಕಾಣಿಸ್ತಿದೆ ಅಂತ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಈ ಕಡೆ ಪರ್ಫ್ಯೂಮ್ಸು, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೇಗ್ರೆನ್ಸ್ ಪರ್ಫ್ಯೂಮ್ಸ್, ರೂಮ್ ಸ್ಪ್ರೇಸ್, ಮತ್ತು ಒಂದ್ಸರಿ ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ ಏನೇನೆಲ್ಲ ಇದೆ ಅಂತೇಳಿ. ಹಾಗೆ ಈ ಕಡೆ ಕಿಚನ್ಗೆ ಸಂಬಂಧಪಟ್ಟಿದ್ದು ಮತ್ತು ಮಕ್ಕಳಿಗೆ ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸು, ಆಗಲೇ ಫಸ್ಟ್ ತೋರಿಸಿದ್ನಲ್ಲ ಅದೇ ವಿಡಿಯೋನ ಒಳಗಡೆ ಹೋಗಿ ತೆಗ್ದಿರಲಿಲ್ಲ, ಹಾಗಾಗಿ ಒಳಗಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸೈನಿಂಗ್ ಆಫ್. ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್. ಟಾಟಾ ಬಾಯ್. ಬೆಲ್ ಬಟನ್ ಪ್ರೆಸ್ ಮಾಡಿ.